ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹುತಾತ್ಮ ದಿನಾಚರಣೆ 2025ರ ಹುತಾತ್ಮ ದಿನಾಚರಣೆಯ 10 ಸಾಲುಗಳ ಪುಟ್ಟ ಭಾಷಣ ನೋಡ್ತೋಣ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ? ಇಲ್ಲಿ 1 ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1 ರಿಂದ 10 ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಅದಾದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ. ಆಗ ನಿಮ್ ಭಾಷಣ ಕೇಳೋರಿಗೆ ಇನ್ನು ಅದ್ಭುತವಾಗಿರುತ್ತೆ. ರೈಟ್? ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ನನ್ನ ಹೆಸರು ರಾಜು. ನನ್ನ ಹೆಸರು ರಾಜು. 3ನೇ ಪಾಯಿಂಟ್, ಇಂದು 30ನೇ ಜನವರಿ. ಇಂದು 30ನೇ ಜನವರಿ. ಜನವರಿ. ಓಕೆ. 4ನೇ ಪಾಯಿಂಟ್ ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರನ್ನು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸಲು. ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಮೊದಲಿಂದ ನೋಡಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಇಂದು 30ನೇ ಜನವರಿ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. 5ನೇ ಪಾಯಿಂಟ್ ನೋಡಿ, ಹುತಾತ್ಮರ ದಿನವನ್ನು ಜನವರಿ 30 ಮತ್ತು ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ಆಚರಿಸಲಾಗುತ್ತದೆ. ಓಕೆ. ಆ ನಂತರ 6ನೇ ಪಾಯಿಂಟ್ ನೋಡಿ, 1948 ಜನವರಿ 30ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹತ್ಯೆಯಾಯಿತು. ಮಹಾತ್ಮ ಗಾಂಧಿಯವರ ಹತ್ಯೆಯಾಯಿತು. ಹತ್ಯೆಯಾಯಿತು. 7ನೇ ಪಾಯಿಂಟ್ ನೋಡಿ, ಮಾರ್ಚ್ 23ರಂದು ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ರವರನ್ನು ಗಲ್ಲಿಗೇರಿಸಿದ ದಿನವಾಗಿದೆ. ಮತ್ತೊಮ್ಮೆ ನೋಡಿ, ಮಾರ್ಚ್ 23ರಂದು ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ರವರನ್ನು ಗಲ್ಲಿಗೇರಿಸಿದ ದಿನವಾಗಿದೆ. 8ನೇ ಪಾಯಿಂಟ್, ಈ ದಿನವನ್ನು ಶಹೀದ್ ದಿವಸ್ ಎಂತಲೂ ಕರೆಯುತ್ತಾರೆ. 9ನೇ ಪಾಯಿಂಟ್, ಇಂದು ನವದೆಹಲಿಯಲ್ಲಿನ ರಾಜ್ ಘಾಟ್ನಲ್ಲಿರುವ
ರಾಜ್ಘಾಟ್ ನಲ್ಲಿರುವ ಗಾಂಧಿ ತಾತನ ಸಮಾಧಿಯನ್ನು ಅನೇಕ ಗಣ್ಯರು ಭೇಟಿ ನೀಡುತ್ತಾರೆ. ಮತ್ತೊಮ್ಮೆ ನೋಡಿ, ಇಂದು ನವದೆಹಲಿಯ ರಾಜ್ಘಾಟ್ ನಲ್ಲಿರುವ ಗಾಂಧಿ ತಾತನ ಸಮಾಧಿಯನ್ನು ಅನೇಕ ಗಣ್ಯರು ಭೇಟಿ ನೀಡುತ್ತಾರೆ. 10ನೇ ಪಾಯಿಂಟ್, ಕೊನೆ ಪಾಯಿಂಟ್ ನೋಡಿ, ಸ್ವತಂತ್ರ ಹೋರಾಟಗಾರರನ್ನು ದೇಶದ ಸೈನಿಕರನ್ನು ಸ್ಮರಿಸೋಣ. ಸ್ವತಂತ್ರ ಹೋರಾಟಗಾರರನ್ನು ದೇಶದ ಸೈನಿಕರನ್ನು ಸ್ಮರಿಸೋಣ ಮತ್ತು ಗೌರವಿಸೋಣ. ಈ ದಿನದ ಕುರಿತು ಎಲ್ಲರಿಗೂ ತಿಳಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಗಾಂಧಿ ತಾತಗೆ ಜಯವಾಗಲಿ, ಭಗತ್ ಸಿಂಗ್ಗೆ ಜಯವಾಗಲಿ, ಜೈ ಹಿಂದ್, ಜೈ ಭಾರತ್ ಮಾತೆ. ಓಕೆ, ಮತ್ತೊಮ್ಮೆ 10ನೇ ಪಾಯಿಂಟ್ ನೋಡಿ, ಸ್ವತಂತ್ರ ಹೋರಾಟಗಾರರನ್ನು ದೇಶದ ಸೈನಿಕರನ್ನು ಸ್ಮರಿಸೋಣ ಮತ್ತು ಗೌರವಿಸೋಣ. ಈ ದಿನದ ಕುರಿತು ಎಲ್ಲರಿಗೂ ತಿಳಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಗಾಂಧಿ ತಾತಗೆ ಜಯವಾಗಲಿ, ಭಗತ್ ಸಿಂಗ್ಗೆ ಜಯವಾಗಲಿ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.